ಜಗದೀಶನೇ ಪರಮೇಶನೇ ಭುವಿ ಪಾಲನೆ ದರ್ಶನದ ಭುವಿ ಪಾಲನೆ ದರ್ಶನದ ಜಗದೀಶನೇ ಪರಮೇಶನೇ ಭುವಿ ಪಾಲನೆ ದರ್ಶನದ ಭುವಿ ಪಾಲನೆ ದರ್ಶನದ ನಿನ್ನ ನಾಮವೇ ಸತ್ಯ ಎಂದೆಂದಿಗೂ ಸ್ತುತ್ಯ ನಿನ್ನ ಮಹಿಮೆ ಆರಾಧ್ಯ ನಿನಗೆ ಸರ್ವವೂ ಸಾಧ್ಯ ನಿನ್ನ ನಾಮವೇ ಸತ್ಯ ಎಂದೆಂದಿಗೂ ಸ್ತುತ್ಯ ನಿನ್ನ ಮಹಿಮೆ ಆರಾಧ್ಯ ನಿನಗೆ ಸರ್ವವೂ ಸಾಧ್ಯ ಜಗದೀಶನೇ ಪರಮೇಶನೇ ಬಡಿ ಬಂದಿಹೆ ದರ್ಶನದ ಬಡಿ ಬಂದಿಹೆ ದರ್ಶನದ ಗೀತೆಯನು ಗೀತೆ ಶುಭ ಗೀತೆ ಮೊಳಗುವಂತೆ ಮಧುರದಿ ಮಧುರ ಭಾವದಲ್ಲಿ ಮಾತನಾಡಿ ಬಾನಲ್ಲಿ ನಲಿಯುವಂತೆ ಹಾಡುವೆ ನಿನ್ನ ಗೀತೆಯನು ಗೀತೆ ಶುಭ ಗೀತೆ ಮೊಳಗುವಂತೆ ಮಧುರದಿ ಮಧುರ ಭಾವದಲ್ಲಿ ಮಾತನಾಡಿ ಬಾನಿನಲ್ಲಿ ನಲಿಯುವಂತೆ ನಿನ್ನ ನಾಮವೇ ಸತ್ಯ ಎಂದೆಂದಿಗೂ ಸ್ತುತ್ಯ ನಿನ್ನ ಮಹಿಮೆ ಆರಾಧ್ಯ ನಿನಗೆ ಸರ್ವವೂ ಸಾಧ್ಯ ನಿನ್ನ ನಾಮವೇ ಸತ್ಯ ಎಂದೆಂದಿಗೂ ಸ್ತುತ್ಯ ನಿನ್ನ ಮಹಿಮೆ ಆರಾಧ್ಯ ನಿನಗೆ ಸರ್ವವೂ ಸಾಧ್ಯ ಪ್ರಭುವೇ ಬಾ ಪ್ರಭುವೇ ಬಾ ಬಂದ ಮಳೆಯಂತೆ ಎಲ್ಲವೂ ಹಚ್ಚ ಹಸಿರಂತೆ ಮನವು ಹದವಾದ ನೆಲದಂತೆ ಬಂದರೆ ನೀನು ನನ್ನೊಳಗೆ ಭೂಮಿಗೆ ಇಳಿದು ಬಂದ ಮಳೆಯಂತೆ ಎಲ್ಲವೂ ಹಚ್ಚ ಹಸಿರಂತೆ ಮನವು ಹದವಾದ ನೆಲದಂತೆ ನಿನ್ನ ನಾಮವೇ ಸತ್ಯ ಎಂದೆಂದಿಗೂ ಸ್ತುತ್ಯ ನಿನ್ನ ಮಹಿಮೆ ಆರಾಧ್ಯ ನಿನಗೆ ಸರ್ವವೂ ಸಾಧ್ಯ ನಿನ್ನ ನಾಮವೇ ಸತ್ಯ ಎಂದೆಂದಿಗೂ ಸ್ತುತ್ಯ ನಿನ್ನ ಮಹಿಮೆ ಆರಾಧ್ಯ ನಿನಗೆ ಸರ್ವವೂ ಸಾಧ್ಯ ಪ್ರಭುವೇ ಬಾ ಪ್ರಭುವೇ ಬಾ ಪ್ರಭುವೇ ಬಾ ದರ್ಶನದ ಜಗದೀಶನೇ ಪರಮೇಶನೇ ಭುವಿ ಪಾಲನೆ ದರ್ಶನದ ಭುವಿ ಪಾಲನೆ ದರ್ಶನದ ಪ್ರಿಯ ಸಹೋದರ ಸಹೋದರಿಯಲ್ಲಿ ನೆರೆದಿರುವ ನಿಮ್ಮೆಲ್ಲರ ಉದ್ದೇಶಗಳಿಗಾಗಿ ಅಭಿಪ್ರಾಯಗಳಿಗಾಗಿ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು ತಂದೆ ದೇವರ ಪ್ರೀತಿಯೂ ಪಾವನಾತ್ಮರ ಅನ್ಯೋನ್ನತೆಯೂ
ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪುನರುತ್ಥಾನ ಯೇಸುವಿನಲ್ಲಿ ಹಾಗೂ ಬೆಟ್ಟದ ಹಲಸೂರಿನಲ್ಲಿ ಬೆಟ್ಟದ ಹಲಸೂರಿನ ಸಂತ ಅಂತೋನಿಯವರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೇವೆ. ಬೆಟ್ಟದ ಹಲಸೂರಿನ ಸಂತ ಅಂತೋನಿ ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾರೆ. ವಿಶೇಷವಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ನಮ್ಮಲ್ಲಿ ಕೆಲವರು ಇಲ್ಲಿಗೆ ಬಂದಿದ್ದೇವೆ. ಕಳೆದ ವರ್ಷ ನೀವು ಬೇಡಿಕೊಂಡಂತಹ ಎಲ್ಲ ವರಪ್ರಸಾದಗಳನ್ನ ಸಂತ ಅಂತೋನಿಯವರ ಮುಖಾಂತರ ಪ್ರಭು ಯೇಸು ನಿಮಗೆ ನೀಡಿದ್ದಾರೆ. ಇನ್ನು ಎರಡನೇದಾಗಿ ಬೇರೆಯ ರೀತಿಯ ಕೋರಿಕೆಗಳನ್ನು ಇಟ್ಟು ಇಲ್ಲಿ ಹಲವಾರು ಜನ ನೀವು ಬಂದಿದ್ದೀರಿ. ಮುಂದೆ ಮತ್ತೊಮ್ಮೆ ನೀವು ಇಲ್ಲಿ ಬರುವಾಗ ಅದೇ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಾಗಲೆಂದು ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಭಕ್ತಿಯ ಮೂಲ ಯೇಸು ಕ್ರಿಸ್ತರೇ ಆಗಿದ್ದಾರೆ. ಎಲ್ಲ ಸಂತ ಸ್ತ್ರೀ ಪುರುಷರು ಕೂಡ ನಮ್ಮನ್ನ ಕೊಂಡೊಯ್ಯುವುದು ಯೇಸು ಕ್ರಿಸ್ತರ ಬಳಿಗೆ. ಆದ್ದರಿಂದ ಸಂತ ಅಂತೋನಿಯವರು ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನಿಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂತಂದರೆ ಸಂತ ಅಂತೋನಿಯವರು ನೀವು ದೇವರ ಬಳಿಗೆ ಬರಬೇಕೆಂದು ಯೋಚಿಸುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಇಂದು ನಾವು ವಿಶೇಷವಾಗಿ ಧ್ಯಾನಿಸೋಣ ಕ್ರಿಸ್ತರನ್ನ ತೋರಿಸಿಕೊಡುವ ಸಂತ ಅಂತೋಣಿ. ಇವತ್ತಿನ ಶುಭ ಸಂದೇಶದಲ್ಲಿ ಮಗ್ದಲದ ಮರಿಯ ಹೇಳ್ತಾಳೆ, ನಾನು ಪ್ರಭುವನ್ನ ಕಂಡೆ. ಇಂದು ನೀವು ಈ ಬಲಿಪೂಜೆಯನ್ನ, ಈ ಪುಣ್ಯಕ್ಷೇತ್ರವನ್ನ ಬಿಟ್ಟು ಹೋಗುವಾಗ ನಿಮ್ಮ ಪ್ರತಿಯೊಬ್ಬರಿಗೂ ಈ ಅನುಭವವಾಗಬೇಕು. ನಾನು ಕ್ರಿಸ್ತರನ್ನ ಈ ಬಲಿಪೂಜೆಯಲ್ಲಿ ಅನುಭವಿಸಿದೆ, ಯೇಸು ಕ್ರಿಸ್ತರನ್ನ ಈ ಬಲಿಪೂಜೆಯಲ್ಲಿ ನಾನು ಕಂಡೆ ಎಂಬ ಭಾವನೆ ನಿಮ್ಮಲ್ಲಿ ಬರಬೇಕು. ಆದ್ರಿಂದ ಸಂತ ಅಂತೋನಿಯವರನ್ನ ಕೇಳಿಕೊಳ್ಳೋಣ. ಓ ಬೆಟ್ಟದ ಹಲಸೂರಿನ ಸಂತ ಅಂತೋನಿಯವರೇ, ನಮಗೂ ಆ ದೈವಿ ಅನುಭವವನ್ನು ಪಡೆದುಕೊಡಿರಿ. ಆ ದೈವಿ ಅನುಭವವನ್ನು ಪಡೆದು ನಾವು ಮನೆಗೆ ಮತ್ತೆ ಹಿಂದಿರುಗಿದಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಕ್ರಿಸ್ತರನ್ನ ನಾವು ಸಾರುವಂತಾಗಲಿ. ಕ್ರಿಸ್ತನಲ್ಲಿದ್ದಂಥ ಮೌಲ್ಯಗಳನ್ನ ನಾವು ಮೈಗೂಡಿಸಿಕೊಂಡು ನಾವು ಕ್ರಿಸ್ತೀಯ ಜೀವನವನ್ನು ನಡೆಸುವಂತಾಗಲಿ ಎನ್ನುತ್ತಾ ಈ ಬಲಿಪೂಜೆಯ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಬನ್ನಿ, ದೇವರ ವಾಕ್ಯವನ್ನ ಕೇಳಲು, ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸಲು, ನಾವು ಮಾಡಿದಂತಹ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನಲ್ಲಿ ಕ್ಷಮೆಯನ್ನ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ವಿವೇಚಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. प्रभु, ओ प्रभु, दय तोरी, प्रभु, ओ प्रभु, दय तोरी, क्रिस्तर दय तोरी, क्रिस्तर दय तोरी, प्रभु
ಮಹಿಮೆ 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 ಮಹೋನ್ನತ ದೇವಗೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಭುವಿಯಲ್ಲಿ ಸುಮನಸ್ಕರಿಗೆ ಮಹಿಮೆ 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 ಮಹೋನ್ನತ ದೇವಗೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಭುವಿಯಲ್ಲಿ ಸುಮನಸ್ಕರಿಗೆ ಪ್ರಭುದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತರೇ ಪ್ರಭುದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತರೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹಿಮೆ 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 ಮಹೋನ್ನತ ದೇವಗೆ ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ ಭುವಿಯಲ್ಲಿ ಸುಮನಸ್ಕರಿಗೆ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ ಮಹಿಮೆ ಮಹಿಮೆ ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ ಭೂಮಿಯಲ್ಲಿ ಸುಮನಸ್ಕರಿಗೆ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತದ ಜೀವಿಸುವ ದೇವರೇ, ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ನನಗೆ ಅಭಿಷೇಕ ಮಾಡಿ ಕಳಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದಾತ ನನ್ನನ್ನು, ಸಿಯೋನಿನ ಶೋಕಾರ್ಥರಿಗೆ ಬರೀ ಬೂದಿಗೆ ಬದಲು ಶಿರಭೂಷಣ,
ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ ಹೆಸರ ಪಡೆಯವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
Hailesa, Hailesa, oh, Hailesa. Hailesa, Hailesa, ಎರಡನೆಯ ವಾಚನ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ದೇವರಿಗೆ ಉಚಿತವೆನಿಸಿತು. ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆಯಲ್ಲವೇ? ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನಲ್ಲಿ, ಜಗತ್ತಿನ ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಿಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯೆಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯೆಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯೆಹೂದ್ಯರಾಗಲಿ ಗ್ರೀಕರಾಗಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಯೇಸುಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನ ಎಂಬುದು ಮಾನವನ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು. ದೇವರ ದೌರ್ಬಲ್ಯ ಎಂಬುದು ಮಾನವರ ಶಕ್ತಿಗಿಂತಲೂ ಪ್ರಬಲವಾದುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah. Hallelujah, hallelujah. ಜಗವನ್ನು ರಕ್ಷಿಸಬಂದ ಜಗದೋದ್ಧಾರಕನ ಧರೆಯಲ್ಲಿ ಹಡೆದ ಮಾತೆ ಮರಿಯೇ ನಮನ. ಜಗವನ್ನು ರಕ್ಷಿಸಬಂದ ಜಗದೋದ್ಧಾರಕನ ಧರೆಯಲ್ಲಿ ಹಡೆದ ಮಾತೆ ಮರಿಯೇ ನಮನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಮರಿಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು. ಆಕೆ ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ
ಶ್ವೇತ ವಸ್ತ್ರಧಾರಿಗಳಾಗಿದ್ದ ಇಬ್ಬರು ದೇವದೂತರು ಅಲ್ಲಿ ಕಂಡಳು. ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದರು. ಅವರು ಆಕೆಯನ್ನು ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು. ನನ್ನ ಪ್ರಭುವನ್ನು ತೆಗೆದು ಹೋಗಿಬಿಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೋ ತಿಳಿಯದು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲಿ ಯೇಸು ನಿಂತಿರುವುದು ಆಕೆಗೆ ಕಾಣಿಸಿತು. ಆದರೆ ಯೇಸುವೇ ಅವರೆಂದು ಆಕೆಗೆ ತಿಳಿಯಲಿಲ್ಲ. ಯೇಸು ಏಕಮ್ಮ ಅಳುತ್ತಿರುವೆ ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರು ತೋಟಗಾರನೆಂದು ಭಾವಿಸಿ, ಅಯ್ಯ, ನೀವೇನಾದರೂ ಅವರನ್ನು ಕೊಂಡೊಯ್ದಿದ್ದರೆ ಎಲ್ಲಿ ಇಟ್ಟಿರುವಿರಿ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಆಗ ಯೇಸು ಮರಿಯಾ ಎಂದು ಹೆಸರಿಡಿದು ಕರೆದರು. ಆಕೆ ಹಿಂದಿರುಗಿ ನೋಡಿ ರಭೋನಿ ಎಂದಳು. ಯಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿದುಕೊಂಡಿರಬೇಡ, ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂದು ಹೇಳಿದರು. ಮಗ್ದಲದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಹಾಗೂ ಸಂತ ಅಂತೋನಿಯವರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯಾರ ಕೈ ಇದೆ ಎಲ್ಲರೂ ಕೈ ಮೇಲೆ ಹಾಕಿ ನೋಡೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಾಲೆಲೂಯಾ. ಹಾಲೆಲೂಯಾ, ಕೇಳಿಸ್ತಾ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯಾರು ನಮ್ಮ ಜೀವನದಲ್ಲಿರಬೇಕು? ಸಂತ ಅಂತೋನಿಯವರ ಪ್ರಭು ಯೇಸು ಕ್ರಿಸ್ತರ? ಜೋರಾಗಿ ಹೇಳ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಆದ್ರಿಂದ ಇಂದು ನಾವು ಧ್ಯಾನಿಸುವ ವಿಚಾರ ಯೇಸು ಕ್ರಿಸ್ತರನ್ನ ತೋರಿಸಿಕೊಡುವ ಸಂತ ಅಂತೋಣಿ. ನಮಗೆಲ್ಲ ಗೊತ್ತು, ಲೆಕ್ಕವಿಲ್ಲದಷ್ಟು ಅದ್ಭುತ ಕಾರ್ಯಗಳನ್ನ ಸಂತ ಅಂತೋನಿಯವರು ಮಾಡಿದ್ದಾರೆ. ಅವರ ಪ್ರಬೋಧನೆಯನ್ನು ಕೇಳಲು ಮೂಲೆ ಮೂಲೆಗಳಿಂದ ಜನರು ಬರ್ತಾ ಇದ್ರು. ಅವತ್ತು ಒಂದು ದಿವಸ ಏನಾಯಿತು, ಬಲಿ ಪೂಜೆ ಮುಗೀತು. ಈ ಸಂತ ಅಂತೋನಿಯವರನ್ನ ಪರೀಕ್ಷಿಸಲು ಯಾರೋ ಕೆಲವು ವ್ಯಕ್ತಿಗಳು ಒಬ್ಬ ಯುವಕನನ್ನ ಕರ್ಕೊಬಂದ್ರು. ಆ ಯುವಕನಿಗೆ ದೆವ್ವ ಹಿಡಿದಿತ್ತು. ನೀವು ದೆವ್ವ ಎಲ್ಲ ನಂಬ್ತೀರಾ ಇಲ್ವಾ? ನಂಬಲ್ಲ, ಭಾಗ್ಯವಂತರು ನೀವೆಲ್ಲ. ಆ ಹುಡುಗನಿಗೆ ದೆವ್ವ ಹಿಡಿದಿತ್ತು. ಅಂತೋನಿ ಹತ್ರ ಬಂದು ಹೇಳಿದ್ರು, ಅಂತೋಣಿ ಅವರೇ, ಇವನಿಗೆ ದೆವ್ವ ಹಿಡಿದಿದೆ, ಆದ್ರಿಂದ ಆ ದೆವ್ವನ್ನ ಬಿಡಿಸ್ಬೇಕು ನೀವು ಅಂತ ಹೇಳಿ ಸಂತ ಅಂತೋನಿಯವರ ಬಳಿಗೆ ಕರ್ಕೊಂಡ್ಬಂತು. ಹೀಗೆ ಕರ್ಕೊಂಡ್ಬಂದಾಗ ಏನಾಯ್ತು, ಆ ದೆವ್ವ ಹಿಡಿದಂತ ಯುವಕ ಸಂತ ಅಂತೋನಿಯವ್ರನ್ನ ನೋಡಿ, ಅವ್ರ ಹತ್ರ ನನ್ನ ಕರ್ಕೊಂಡು ಹೋಗ್ಬೇಡಿ. ಯಾರ ಹತ್ರ? ಸಂತ ಅಂತೋನಿಯವ್ರ ಹತ್ರ. ಅವ್ರ ಹತ್ರ ನನ್ನ ಕರ್ಕೊಂಡು ಹೋಗ್ಬೇಡಿ. ಯಾಕೆ ಅಂದಾಗ, ಆ ಸಂತ ಅಂತೋನಿಯವರ ಸುತ್ತಲೂ ಒಂದು ರೀತಿಯ ಪ್ರಭೆ ಇದೆ. ಆ ಪ್ರಭೆಯನ್ನ ಕಂಡರೆ ನನಗೆ ಭಯ. ಸಂತ ಅಂತೋನಿಯರು ಹೇಳ್ತಾರೆ, ಬಾಯಿ ಮುಚ್ಕೊಂಡು ಹೊರಗಡೆ ಬಾ. ದೆವ್ವಕ್ಕೆ ಆಜ್ಞೆ ಮಾಡ್ತಾರೆ. ಆಮೇಲೆ ಆ ಒಂದು ಘಟನೆಯನ್ನು ಆಧರಿಸಿ ಸಂತ ಅಂತೋನಿಯವರು ಜನರಿಗೆ ಹೇಳ್ತಾರೆ, ಯಾರ ಆತ್ಮ ಕ್ರಿಸ್ತನಿಗೆ ಸೇರಿರುತ್ತದೋ ಆ ಆತ್ಮವನ್ನ ಯಾವ ದುಷ್ಟ ಶಕ್ತಿಯೂ ಬಾಧಿಸಲು ಸಾಧ್ಯವೇ ಇಲ್ಲ.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾನು ಕೇಳಿದೆ, ನಿಮ್ಮಲ್ಲಿ ಯಾರು ಇರಬೇಕು? ಸಂತ ಅಂತೋನಿಯವ್ರು ಇರಬೇಕೋ ಯೇಸು ಸ್ವಾಮಿ ಇರಬೇಕು ಅಂತ ಕೇಳಿದೆ ನಾನು. ನೀವೆಲ್ಲ ಏನು ಹೇಳಿದ್ರಿ? ಮೊದಲು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಇದ್ದರೆ, ನಮ್ಮ ಆತ್ಮ ಕ್ರಿಸ್ತನ ಕೈಯಲ್ಲಿದ್ದರೆ, ಯಾವ ದುಷ್ಟ ಶಕ್ತಿಯು, ಯಾವ ದುರಾತ್ಮವೂ ಕೂಡ ನಮ್ಮನ್ನ ಏನು ಮಾಡಲು ಸಾಧ್ಯವೇ ಆಗುವುದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಇರಬೇಕು ಅಂತಂದ್ರೆ ನಾವು ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದ್ದು ಯಾರಿಗೆ ಅಂತಂದ್ರೆ ಪವಿತ್ರ ಪರಮ ಪ್ರಸಾದಕ್ಕೆ. ಈ ಭಕ್ತಿ ಆಚರಣೆಗಳು, ನಾವು ಎಷ್ಟೋ ಭಕ್ತಿ ಆಚರಣೆಗಳನ್ನ ಮಾಡ್ತೀವಿ, ಹರಕೆಗಳನ್ನ ಕಟ್ಕೊಳ್ತೀವಿ, ಕೆಲವೊಂದು ವಾಗ್ದಾನಗಳನ್ನ ಮಾಡ್ತೀವಿ. ಆ ವಾಗ್ದಾನ, ಈ ಹರಕೆಗಳು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ಬೇಕು. ಈಗ ನಾವು ವರ್ಷಕ್ಕೆ ಒಂದ್ಸತಿ ಬಂದು ಮುಡಿ ಕೊಟ್ಬಿಟ್ರೆ ಬರ್ತದ? ಅದು ಬರ್ತದ? ಬರಲ್ವಾ? ಮುಂದಿನ ವರ್ಷ ಮತ್ತೆ ಬರ್ತದೆ ಅಲ್ವಾ? ಈಗ ಕೊಟ್ಕೊಂಡು ಹೋದ್ರೆ ಅಲ್ಲ, ನನ್ನ ಭಕ್ತಿ ಕಾರ್ಯಗಳು, ನನ್ನ ಭಕ್ತಿ ಆಚರಣೆ ಎಷ್ಟರ ಮಟ್ಟಿಗೆ ನನ್ನನ್ನು ಕ್ರಿಸ್ತನಲ್ಲಿ ಒಂದಾಗಿಸಿವೆ, ಎಷ್ಟರ ಮಟ್ಟಿಗೆ ನನಗೆ ಪವಿತ್ರ ಪರಮ ಪ್ರಸಾದದಲ್ಲಿ ಭಕ್ತಿ ಇದೆ, ಎಷ್ಟರ ಮಟ್ಟಿಗೆ ಕ್ರಿಸ್ತ ನನ್ನಲ್ಲಿರುವವರು, ಆ ಕ್ರಿಸ್ತ ನನ್ನಲ್ಲಿದ್ದಾಗ ನನ್ನನ್ನು ಯಾವ ದುಷ್ಟಶಕ್ತಿಯು ಏನು ಮಾಡಲು ಸಾಧ್ಯವೇ ಇಲ್ಲ ಎಂಬ ವಿಶ್ವಾಸ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನಾವು ಅವಲೋಕಿಸಬೇಕು. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿಯೊಂದು ಬಲಿ ಅರ್ಪಣೆಗೆ ಬಂದಾಗ, ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಭಾಗವಹಿಸಿದಾಗ ನಾವು ಮಗ್ದಲದ ಮರಿಯಳಂತ ಹೇಳಬೇಕು. ಏನಂತ? ಯೇಸುವನ್ನ ನಾನು ಕಂಡೆ. ಇವತ್ತು ಶುಭ ಸಂದೇಶದಲ್ಲಿ ನಾವು ಕೇಳಿದ್ವಲ್ಲ, ಯೇಸುವನ್ನ ನಾನು ಕಂಡೆ. ನಿಮ್ಮ ಮನೆಗೆ ಹೋದಾಗ ಹೇಳಬೇಕು, ಯೇಸುವಿನ ಈ ಬಲಿ ಪೂಜೆಯಲ್ಲಿ ಆ ಪವಿತ್ರ ಪರಮ ಪ್ರಸಾದವನ್ನ ಸ್ವೀಕರಿಸಿದಾಗ ಯೇಸು ನನ್ನಲ್ಲಿ ಬಂದರು, ದೈವಾನುಭವವಾಯಿತು, ನಾನು ಕ್ರಿಸ್ತಾಂಬರನಾಗಿದ್ದೀನಿ ಅಥವಾ ಕ್ರಿಸ್ತಾಂಬರಳಾಗಿದ್ದೀನಿ ಅಂತ ನಾವು ಹೇಳಬೇಕು. ಆಗ ನಮ್ಮ ಭಕ್ತಿಗೆ ಒಂದು ಅರ್ಥ ಸಿಗ್ತದೆ. ಕೇವಲ ನಾವು ಪ್ರತಿ ವರ್ಷ ಬಂದು ಕ್ರಿಸ್ತರ ಅನುಭವ ಇಲ್ಲದೆ ನಾವು ಇಲ್ಲಿಂದ ಹೊರಟು ಹೋದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಭಕ್ತಿ ಆಚರಣೆಗಳು ಶೂನ್ಯವಾದಂಥವು. ಆದ್ರಿಂದ ಸಂತ ಅಂತೋಣಿಯವರು ನಮಗೆ ಹೇಳೋದು ಒಂದೇ, ನಿಮ್ಮಲ್ಲಿ ದೇವರ ವಾಕ್ಯವಿರಲಿ, ನಿಮ್ಮಲ್ಲಿ ಕ್ರಿಸ್ತರಿರಲಿ, ಆಗ ನಾನು ಮಾಡಿದಂಥ ಕಾರ್ಯಗಳನ್ನು ಕೂಡ ನೀವು ಮಾಡಬಹುದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಪವಿತ್ರ ಪರಮ ಪ್ರಸಾದದ ಆ ಒಂದು ಪೂಜ್ಯ ಶರೀರ ಮತ್ತು ರಕ್ತದಲ್ಲಿ ಕ್ರಿಸ್ತರು ನಿಜವಾಗಿಯೂ ಪ್ರಸನ್ನಾಗಿದ್ದಾರೆ ಅಥವಾ ಪ್ರಸನ್ನರಾಗಿದ್ದಾರೆ, ಪ್ರತ್ಯಕ್ಷರಾಗ್ತಾರೆ ಅಲ್ಲದು ಕೆಲವರಿಗೆ ಆ ಡೌಟ್ ಇರ್ತದೆ, ಅವಿಶ್ವಾಸವಿರ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, 1995 ಅಕ್ಟೋಬರ್ ತಿಂಗಳಿನಲ್ಲಿ ಅಂದಿನ ಜಗದ್ಗುರುಗಳಾಗಿದ್ದಂತಹ ದ್ವಿತೀಯ ಸಂತ ಜಾನ್ ಪೌಲರು ಈ ಅಮೆರಿಕ ಪ್ರವಾಸದಲ್ಲಿ ಇದ್ರು. ಇವರೆಲ್ಲ ಈ ಬೇರೆ ದೇಶಕ್ಕೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಲ್ಲಿ ಈ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಈಗ ಜಗದ್ಗುರುಗಳು ಈಗ ಬೆಡದಲ್ಸೂರಿಗೆ ಬರ್ತಾರೆ ಅಂತಂದ್ರೆ ನಾವು ಎಷ್ಟೊಂದು ಕಾವಲ ಮಾಡಬೇಕಾಗತ್ತೆ, ಹೌದಲ್ವಾ? ಈಗ ನೀವೇ ಬರ್ಬೇಕಾದ್ರೆ ಅಲ್ಲೆಲ್ಲ ಬಾರಿ ಕಿಡಕೋರೆ, ನಾನು ಅಲ್ಲಿಂದ ಅರ್ಧ ಕಿಲೋಮೀಟರ್ ನಡ್ಕೊ ಬಂದೆ. ಸೊ ಹಿಂಗೆ ಬರುವಾಗ ಏನಾಗುತ್ತೆ ಅಂತಂದ್ರೆ ಜಗದ್ಗುರುಗಳು ಅಲ್ಲಿ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಎಲ್ಲ ಸೆಕ್ಯೂರಿಟಿನೆಲ್ಲ ಅರೇಂಜ್ ಮಾಡಿದ್ರು. ಈಗ ಈ ಸ್ನಿಫರ್ ಡಾಗ್ಸ್ ಅಂತ ಇರ್ತವೆ, ಮೂಸು ನಾಯಿಗಳು, ಎಲ್ಲೆಲ್ಲಿ ಬಾಂಬ್ ಬಿಟ್ರೆ ಅವು ಕಂಡು ಹಿಡಿತವೆ. ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಜಗದ್ಗುರುಗಳು ಅಲ್ಲೊಂದು ಗುರುಮಠವಿದೆ, ಆ ಗುರುಮಠದಲ್ಲಿ ಹೋಗಿ ನಾನು ಕೆಲ ಕಾಲ ಆ ಪವಿತ್ರ ಪರಮ ಪ್ರಸಾದದ ಮುಂದೆ ಕುಳಿತು ಪ್ರಾರ್ಥನೆ ಮಾಡಬೇಕು ಅಂತ ತಮ್ಮ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ಆ ಮೂಸು ನಾಯಿಗಳನ್ನ ಎಲ್ಲ ಕಡೆ ಬಿಟ್ರು. ಆ ನಾಯಿಗಳು ಆ ಒಂದು ದೇವಾಲಯದ ಹೊರಗಡೆ ಎಲ್ಲ ಕಡೆ ಹೋಗಿ ಏನಾದರೂ ಅಹಿತಕರವಾದ ಘಟನೆ ನಡೆಯಬಹುದಾದಂಥ ವಸ್ತುಗಳಿರ್ಬೋದೇನೋ ಅಂತ ಹೇಳಿ ನೋಡ್ತವೆ, ಎಲ್ಲೂ ಏನೂ ಸಿಗಲ್ಲ. ಕೊನೆಗೆ ಆ ನಾಯಿಗಳು ದೇವಾಲಯದ ಒಳಗಡೆ ಬರ್ತವೆ. ದೇವಾಲಯದ ಒಳಗಡೆ ಬಂದು ಈ ಪವಿತ್ರ ಪರಮ ಪ್ರಸಾದದ ಸಂಪುಟ ಇದೆಯಲ್ಲ, ಆ ಸಂಪುಟವನ್ನು ನೋಡುತ್ತಾ ನಾಯಿಗಳು ಬೊಗಳಕ್ಕೆ ಪ್ರಾರಂಭಿಸ್ತವೆ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ದೋಸ್ ಡಾಗ್ಸ್ ಆರ್ ಹೈಲಿ ಟ್ರೈನ್ಡ್, ಉನ್ನತ ತರಬೇತಿಯನ್ನು ಪಡೆದಂತಹ ನಾಯಿಗಳು. ಈ ಪವಿತ್ರ ಪರಮ ಪ್ರಸಾದವನ್ನು ನೋಡಿ ಬೊಗಳ್ತವೆ ಅಂತಂದ್ರೆ ಅದರ ಅರ್ಥ ಏನು ಪ್ರಿಯ ಸಹೋದರ ಸಹೋದರಿಯರೇ? ಆ ಒಂದು ಸಂಪುಟದಲ್ಲಿ ಯಾರ ಪ್ರಸನ್ನತೆ ಇದೆ? ಯೇಸುವಿನ ಪ್ರಸನ್ನತೆ. ಅದು ಒಂದು ಕಡೆ. ಎರಡನೇದು ನಿಮಗೆಲ್ಲ ಗೊತ್ತು ಯಾವ ಕತೆ. ನಮ್ಮ ಸಂತ ಅಂತೋನಿಯವರು ಪರಮ ಪ್ರಸಾದ ತಗೊಂಡಿದ್ರು,
ಯಾವುದು ಕುದುರೆನ ಕತ್ತೆನ ಮಣ್ಣಿಗೆ ಮಣ್ಕಲ್ ಹಾಕಿದ್ದು ಆ ಕತ್ತೆನ ನಾವು ಕತ್ತೆಗಿಂತ ಶ್ರೇಷ್ಠವಾದ್ರೆ ಹೌದಾ ಅಲ್ವಾ? ಈ ಕತ್ತೆ ಗೊತ್ತು ಅಲ್ಲಿ ಪರಮ ಪ್ರಸಾದದಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ. ಈಗ ನಾವು ಮನುಷ್ಯರು ನಾವೇನ್ ಮಾಡಬೇಕು? ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಪ್ರಭು ಯೇಸು ಇರ್ತಾರೆ, ಪ್ರತಿಯೊಂದು ಬಲಿ ಪೂಜೆಯಲ್ಲಿ ನನಗೆ ದೈವಾನುಭವವಾಗ್ತದೆ ಎಂಬುದನ್ನು ನಾವು ಅರ್ಥಕೊಳ್ಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಇನ್ನು ಪ್ರಿಯ ಸಹೋದರ 2016ರಲ್ಲಿ ನಮ್ಮ ಪ್ರಖ್ಯಾತ ಪ್ರಬೋಧಕ ಬೆನ್ನಿ ಹಿನ್, ನೀವು ಕೇಳಿರ್ಬೋದಲ್ಲ, ಪ್ರೊಟೆಸ್ಟೆಂಟ್ ಪ್ರಬೋಧಕ, ಅವರು ಒಂದು ಮಾತನ್ನ ಹೇಳಿದ್ರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಎಲ್ಲ ಕಡೆ ದೇವರ ವಾಕ್ಯವನ್ನ ಸಾರಿದ್ರು, ಅವರು ಎಲ್ಲ ಕಡೆ ಹೋಗಿ ಬಂದಿದ್ರು. ಅವರು ಹೇಳಿದ್ರು 2016ರಲ್ಲಿ, ನೋಡಿ ನೀವು ಯಾರು ನಂಬದಾದಂಥ ಒಂದು ನಂಬಲು ಅಸಾಧ್ಯವಾದ ಒಂದು ವಿಚಾರವನ್ನ ಹೇಳ್ತೀನಿ. ಏನದು? ಈ ಕಥೋಲಿಕ ಕ್ರೈಸ್ತರು ಭಾಗವಹಿಸುವ, ಈ ಕಥೋಲಿಕ ಕ್ರೈಸ್ತರು ಅರ್ಪಿಸುವ ಬಲಿ ಪೂಜೆಯಲ್ಲಿ ಪ್ರತಿ ಕ್ಷಣಕ್ಕೂ ಯಾರು ಪಾಲ್ಗೊಳ್ಳುತ್ತಾರೋ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಧ್ಯಾತ್ಮಿಕ ವರಗಳನ್ನು ಪಡೆಯುತ್ತಾರೆ. ಎಷ್ಟು ಅದ್ಭುತ ಕಾರ್ಯಗಳಾಗುತ್ತಿವೆ. ಆದ್ದರಿಂದ ಆ ಕ್ರಿಸ್ತರ ಪರಮ ಪ್ರಸಾದ ಶ್ರೇಷ್ಠವಾದದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆದ್ರಿಂದ ಸಂತ ಅಂತೋನಿಯವರು ನಮಗೆ ಹೇಳೋದು ಒಂದೇ, ನೀವೆಲ್ಲರೂ ಕ್ರಿಸ್ತನ ಬಳಿಗೆ ಬರಬೇಕು. ಅವ್ರ ಕೈಯಲ್ಲಿ ಯಾರಿದ್ದಾರೆ? ಬಾಲಯೇಸು ಮತ್ತೆ ದೇವರ ವಾಕ್ಯವಿದೆ. ನೀವೆಲ್ಲರೂ ಕ್ರಿಸ್ತನ ಬಳಿಗೆ ಬರಬೇಕು, ನೀವೆಲ್ಲರೂ ಕ್ರಿಸ್ತರನ್ನ ಅನುಭವಿಸಬೇಕು. ನಾನು ಪ್ರಭುವನ್ನ ಕಂಡೆ, ನಾನು ಪ್ರಭುವನ್ನ ಅನುಭವಿಸಿದೆ ಎಂಬುದನ್ನು ನೀವು ಎಲ್ಲೆಡೆ ಸಾರಬೇಕು. ಆದ್ರಿಂದ ಈ ಪುಣ್ಯಕ್ಷೇತ್ರದಲ್ಲಿ ಇಂದು ಆ ದೈವಾನುಭವ ನಮಗೆಲ್ಲರಿಗೆ ದೊರಕಲಿದೆ. ಯಾವಾಗ ಗುರುಗಳು ಪರಮ ಪ್ರಸಾದವನ್ನು ಎತ್ತಿ ಹಿಡಿದು ಇದೋ ನನ್ನ ಶರೀರ ಎನ್ನುತ್ತಾರೋ ಅಲ್ಲಿ ಕ್ರಿಸ್ತ ನಿಮಗೆ ಕಾಣಸಿಗುತ್ತಾರೆ. ಅಷ್ಟು ಮಾತ್ರವಲ್ಲ, ಆ ಪವಿತ್ರ ಪರಮ ಪ್ರಸಾದದ ಶಕ್ತಿಯಿಂದ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಕೋರಿಕೆಗಳು, ನಿಮ್ಮ ಕುಟುಂಬದಲ್ಲಿರುವ ಸರ್ವ ನೋವುಗಳು, ತೊಂದರೆಗಳು, ತಾಪತ್ರೆಗಳು ಯೇಸುವಿನ ಪವಿತ್ರ ನಾಮದಲ್ಲಿ ಅದೆಲ್ಲವೂ ಸರಿಯುವಂತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆದ್ರಿಂದ ಬನ್ನಿ ಸಹೋದರ ಸಹೋದರಿಯರೇ, ಕ್ಷಣಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಕ್ರಿಸ್ತರಲ್ಲಿ ನಾವು ಪ್ರಾರ್ಥಿಸೋಣ. ಓ ಸಂತ ಅಂತೋನಿಯವರೇ, ಯಾರ ಆತ್ಮಗಳು ಕ್ರಿಸ್ತರ ಕೈಯಲ್ಲಿದೆಯೋ ಅವರಿಗೆ ಯಾವ ಕೇಡು, ಯಾವ ಹಾನಿಯೂ ಆಗದೆಂದು ನೀವು ಹೇಳಿದ್ದೀರಿ. ನಿಮ್ಮಂತೆ ನಾವು ಕೂಡ ಪ್ರಭು ಯೇಸುವಿಗೆ ಪ್ರಾಮುಖ್ಯತೆಯನ್ನು ಕೊಡುವಂತಾಗಲಿ. ನಿಮ್ಮ ಪವಿತ್ರ ಪರಮ ಪ್ರಸಾದಕ್ಕೆ ನಮ್ಮ ಭಕ್ತಿ ಮತ್ತು ಆರಾಧನೆಯನ್ನ ಸಲ್ಲಿಸುವಂತಾಗಲಿ. ಇದೋ ಸ್ವಾಮಿ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿರುವಾಗ ಈ ಬೆಟ್ಟದ ಹಲಸೂರಿನ ಸಂತ ಅಂತೋನಿಯವರು ನಮ್ಮ ಕುಟುಂಬಗಳನ್ನು, ನಮ್ಮ ವೈಯಕ್ತಿಕ ಜೀವನವನ್ನು ಸರಿಪಡಿಸುವಂತಹ ಎಲ್ಲ ಅನುಗ್ರಹಗಳನ್ನು ನಿಮ್ಮಿಂದ ನಮಗೆ ಪಡೆದುಕೊಡುವಂತಾಗಲಿ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರುವ ಈ ಭಕ್ತಾದಿಗಳ ಮೊರೆಯನ್ನ ನೀವು ಆಲಿಸುತ್ತೀರಿ ಎಂಬ ವಿಶ್ವಾಸದಿಂದ ಓ ಪ್ರಭು ಯೇಸುವೆ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ಪ್ರಾರ್ಥನೆಗಳನ್ನ, ಕೋರಿಕೆಗಳನ್ನ ಸಂತ ಅಂತೋಣಿಯವರ ಮುಖಾಂತರ ಪ್ರಭು ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಅಖಿಲ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಎಲ್ಲ ಗುರುಗಳಿಗಾಗಿಯೂ ಹಾಗೂ ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಯರು ಕ್ರಿಸ್ತರ ಶುಭ ಸಂದೇಶವನ್ನ ಅರಿತು ತಮ್ಮ ಜೀವನದಲ್ಲಿ ಆ ಶುಭ ಸಂದೇಶವನ್ನ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರುಣಾಕರ ದಯ ಸಾಗರ ನೀವಾಲಿಸು ಈ ಮೋರೆಯ. ಕರುಣಾಕರ ಜಯ ಸಾಗರ ನೀಯಾಲಿಸು ಈ ಮೋರೆಯ. ನಮ್ಮ ವಿಶ್ವಗುರು 14ನೇ ಅಲೆಯರವರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಸಹಾಯಕ ಧರ್ಮಾಧ್ಯಕ್ಷರುಗಳು, ಇತರ ಧರ್ಮಾಧ್ಯಕ್ಷರುಗಳು,
ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ಸಂತ ಅಂತೋಣಿಯವರಂತೆ ದೇವರು ಮತ್ತು ಮಾನವರನ್ನು ಒಂದುಗೂಡಿಸುವ ಸಾಧನಗಳಾಗಲೆಂದು ಬೇಕಾದ ವರಗಳನ್ನು ಸುರಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ಜಯ ಸಾಗರ ನೀಯಾರಿಸು ಈ ಮೊರೆಯ. ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಹಾಗೂ ಉತ್ತಮ ಆಡಳಿತ ಮೂಲಕ ದೇವರನ್ನು ಸಮೃದ್ಧಿಯ ಪದದಲ್ಲಿ ನಡೆಸಲು ತಮ್ಮ ನಿಸ್ವಾರ್ಥ ಸೇವೆಯನ್ನು ರಾಜಕೀಯ ಮುಖಂಡರು ನೀಡಲು ಅನುಗ್ರಹಿಸಿರೆಂದು ಪ್ರಾರ್ಥಿಸೋಣ. ಕರುಣಾಕರ ಜಯ ಸಾಗರ ನೀಯಾರಿಸು ಈ ಮೊರೆಯ. ದಿನನಿತ್ಯದ ಜೀವನದಲ್ಲಿ ಪ್ರಭು ಕ್ರಿಸ್ತರನ್ನು ಕಂಡುಕೊಂಡು ಅವರನ್ನು ಹಿಂಬಾಲಿಸಿ ಪರಿಪಾಲಿಸಿ ಅವರ ವಾಕ್ಯದಂತೆ ನಾವು ಜೀವಿಸಲು ಪ್ರಯತ್ನಿಸುತ್ತಾ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಂಡು ಅಮರತ್ವಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುತ್ತಾ ಜೀವಿಸಲು ವರವ ಕರುಣಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ಜಯ ಸಾಗರ ನೀಯಾರಿಸು ಈ ಮೊರೆಯ. ಸಂತ ಅಂತೋಣಿಯವರ ಹಬ್ಬದಂದು ಇಲ್ಲಿರುವ ಪ್ರತಿಯೊಬ್ಬ ಭಕ್ತಾದಿಗಳನ್ನು ಅರಸಿ ಅವರು ಅನುಭವಿಸುವ ಎಲ್ಲ ಸಮಸ್ಯೆ, ನೋವು, ಅನಾರೋಗ್ಯ ಪರಿಸ್ಥಿತಿಯಲ್ಲಿ ನಿಮ್ಮ ಆಶೀರ್ವಾದವನ್ನು ಅವರ ಮೇಲೆ ಸುರಿಸರೆಂದು ಪ್ರಾರ್ಥಿಸೋಣ. ಕರುಣಾಕರ ದಯ ಸಾಗರ ನೀಯಾರಿಸು ಈ ಮೊರೆಯ. ಕ್ಷಣಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಕರಗಳನ್ನು ಜೋಡಿಸುತ್ತಾ ನಮ್ಮ ಮನದಾಳದಲ್ಲಿರುವ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸುತ್ತಾ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿರುವ ಸರ್ವರನ್ನ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಮಾತೆ ಮರಿಯಳ ಕರಗಳಲ್ಲಿ ಇರಿಸುತ್ತಾ, ಓ ಅಮ್ಮ ನಮಗೋಸ್ಕರ ನೀವು ಪ್ರಾರ್ಥಿಸ್ರಿ ಎನ್ನುತ್ತಾ ಆ ತಾಯಿಯಲ್ಲಿ ನಾವು ಬೇಡಿಕೊಳ್ಳೋಣ. ನಮೋ ಮರಿಯ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಕುಳಿತುಕೊಳ್ಳಿ. ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ, ಉದ್ಧರಿಸು ನನ್ನ ಎನ್ನುತ್ತ ಬಂದೆ. ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ, ಉದ್ಧರಿಸು ನನ್ನ ಎನ್ನುತ್ತ ಬಂದೆ. ನಿನಗೊಪ್ಪಿಸುತ್ತಿರುವೆ ಎಲ್ಲವೋ ಪ್ರಭುವೇ, ಶರಣಾಗುತ್ತಲಿರುವೆ. ಸಂಸ್ಕರಿಸೋ ಗುರುವೇ, ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ. ಗೋಧಿಯ ರೊಟ್ಟಿಯು ದ್ರಾಕ್ಷಿಯ ರಸವು ಈ ಬಲಿಪೀಠದ ಮೇಲೆ, ನಿನ್ನಯ ದೇಹವೇ
ಆಗುವ ವೃತ್ತದಲ್ಲೇ ಸಾರ್ಥಕವೂ ದೈವಿಕವೂ ಸ್ವರ್ಗೀಯ ಸಂಪದವು ಸಾರ್ಥಕವೂ ದೈವಿಕವೂ ಸ್ವರ್ಗೀಯ ಸಂಪದವು ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ನಿಮ್ಮ ಕುಟುಂಬದ ಪ್ರಾರ್ಥನೆಗಳು ಹಾಗೂ ಕೋರಿಕೆಗಳು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ಬೆಟ್ಟದ ಹಲಸೂರಿನ ಸಂತ ಅಂತೋನಿಯವರ ಗೌರವಾರ್ಥವಾಗಿ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮನೊಡನೆಯೂ ಇರಲಿ. ನಿಮ್ಮ ಹನ್ಮನಗಳನ್ನು ಸ್ವರ್ಗಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವವನ್ನು ಕೊಟ್ಟವರು ಅವರೇ. ಪಾಸ್ಕ ಮಹಾ ಆನಂದದಿಂದ ತುಂಬಿ ಎಲ್ಲ ದೇಶಗಳ ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆ ಸ್ವರ್ಗೀಯ ಶಕ್ತರು ದೇವದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಅವರೊಂದಿಗೆ ನಾವು ಸೇರಿ ಹಾಡುವ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ದೇವರು ಪರಿಶುದ್ಧರು. ಹೋಸನ್ನ 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 ಹೋಸನ್ನ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಮಹೋನ್ನತದಲ್ಲಿ ಹೋಸನ್ನ 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 ಹೋಸನ್ನ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಪೂಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ ಆದುದರಿಂದ ಪ್ರಭುವೇ, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆ ಎನ್ನುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಹಾಗೂ ಸುಸಿನಾಥನವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ.
ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ ಅಂಥೋಣಿಯವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ರಕ್ಷಕರಾಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಪ್ರಭು ಯೇಸು ಕಲಿಸಿಕೊಟ್ಟಂತೆ ಹಾಡುವ. ತಂದೆ ದೇವರೇ, ಸ್ವರ್ಗದ ಒಡೆಯರೇ, ನಿಮ್ಮ ನಾಮವು ಪರಮ ಪೂಜ್ಯವು, ಪರಮ ಪೂಜ್ಯವು. ನಿಮ್ಮ ರಾಜ್ಯವು ಧರೆಗೆ ಹಿಡಿಯಲಿ, ನಿಮ್ಮ ಚಿತ್ತವು ಸ್ವರ್ಗದಲ್ಲಿ. ನಿಮ್ಮ ರಾಜ್ಯವು ಧರೆಗೆ ಹಿಡಿಯಲಿ, ನಿಮ್ಮ ಚಿತ್ತವು ಸ್ವರ್ಗದಲ್ಲಿ. ಭುವಿಯ ಎಲ್ಲೆಡೆ ನಿತ್ಯ ನಡೆಯಲಿ, ಭುವಿಯ ಎಲ್ಲೆಡೆ ನಿತ್ಯ ನಡೆಯಲಿ. ನಮ್ಮ ನಿತ್ಯದ ಅನ್ನಪಾನವ ಇಂದು ನೀಡುತ್ತಾ ಸಲಹು ತಂದೆ. ನಾವು ಜಪಿಸೆವು ತಪ್ಪಿತಸ್ಥರ, ನಮ್ಮ ತಪ್ಪನ್ನು ಕ್ಷಮಿಸು ತಂದೆಯೇ. ನಾವು ಕ್ಷಮಿಸೆವು ತಪ್ಪಿತಸ್ಥರ, ನಮ್ಮ ತಪ್ಪನ್ನು ಕ್ಷಮಿಸು ತಂದೆಯೇ. ದುಷ್ಟ ಶಕ್ತಿ ನಮ್ಮ ಬಿಡಿಸುತ್ತ ನಿಮ್ಮ ಪದದಲ್ಲಿ ನಡೆಸು ತಂದೆ. ನಿಮ್ಮ ಪದದಲ್ಲಿ ನಡೆಸು ತಂದೆ. ಪ್ರಭುವೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ.
ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅಧಿಕಾರ ಮಹಿಮೆಯು ಎಂದೆಂದು ಜಗದಲ್ಲಿ ನಿಮ್ಮದೇ ತಂದೆ, ನಿಮ್ಮದೇ ತಂದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ಹಾಗೂ ನಮ್ಮ ಕುಟುಂಬಗಳಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ ಪ್ರಭು ಯೇಸು ಕ್ರಿಸ್ತ, ನಾನೇ ಜೀವ, ನಾನೇ ಸತ್ಯ, ನಾನೇ ಪುನರುತ್ಥಾನ ಎಂದು ಹೇಳಿದ ಕ್ರಿಸ್ತ. ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸುವ ಕ್ರಿಸ್ತ. ಕುರಿಮರಿಯ ಈ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ತನ್ನ ಮನೆಯನ್ನು ಪ್ರವೇಶಿಸಲು ಆಡಿದ ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ವಿತರಿಸಲಾಗುವ ಪವಿತ್ರ ಪರಮ ಪ್ರಸಾದವು ಕಥೋಲಿಕ ಕ್ರೈಸ್ತರಿಗೆ ಶ್ರೇಷ್ಠವಾದದ್ದು. ಆದ್ದರಿಂದ ಕ್ರೈಸ್ತರು ಮಾತ್ರ ಪರಮ ಪ್ರಸಾದವನ್ನು ಸ್ವೀಕರಿಸತಕ್ಕದ್ದು. ಅನ್ಯ ಧರ್ಮದ ಅಥವಾ ಅನ್ಯ ಪಂಗಡದ ಸಹೋದರ ಸಹೋದರಿಯರಿದ್ದಲ್ಲಿ ದಯಮಾಡಿ ನೀವು ಸ್ಥಳದಲ್ಲಿ ಕುಳಿತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. Dear brothers and sisters in Christ Jesus, the Holy Communion which is given now is sacred for Christians, and therefore only the Christians are allowed to receive the sacrament. If there are any other religion or denomination, brethren, kindly sit in your place and pray for God's blessings. ದಿನ ದಿನ ಪ್ರತಿಕ್ಷಣ ಯೇಸು ಎಂದರೆ
ಪ್ರತಿಕ್ಷಣ ಯೇಸು ಎಂದರೆ ಪ್ರತಿಕ್ಷಣ ಯೇಸು ಬಂದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಸರಿಯಾಗಿ ಸವಿಯಾಗಿ ಯೇಸು ಇದ್ದವೇ ಮಾಡಲ್ಲಿ ಕಣಿಯಲ್ಲಿ ಯೇಸು ಇದ್ದವೇ ನೋವಲ್ಲೂ ನಲಿವಲ್ಲೂ ಯೇಸು ಇದ್ದವೇ ಭಯವಿಲ್ಲಿ ಯೇಸು ಬಂದಲೇ ನನ್ನ ಮಾರ್ಗ ಸೂಚಕ ಸೂಚಕ ಯೇಸು ನನ್ನ ನಾವಿಕ ನಾವಿಕ ನನ್ನ ಮಾರ್ಗ ಸೂಚಕ ಸೂಚಕ ಯೇಸು ಇದ್ದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಬೆಳಕಾಗಿ ಜೊತೆಯಾಗಿ ಯೇಸು ಇದ್ದ ಮೇಲೆ ಈ ಬಾಳ ഇരുಳಲ್ಲಿ ತೀರಿಗೆ ಆದ ಮೇಲೆ ಬೆಳಕಾಗಿ ಜೊತೆಯಾಗಿ ಯೇಸು ಇದ್ದ ಮೇಲೆ ಈ ಬಾಳ ഇരുಳಲ್ಲಿ ತೀರಿಗೆ ಆದ ಮೇಲೆ ಪ್ರೀತಿಯಲ್ಲಿ ಉಗಂಧ ಉಗಂಧ ಯೇಸು ಇದ್ದಲ್ಲಿ ಆನಂದ ಆನಂದ ಪ್ರೀತಿಯಲ್ಲಿ ಉಗಂಧ ಉಗಂಧ ಯೇಸು ಇದ್ದಲ್ಲಿ ಆನಂದ ಆನಂದ ಯೇಸು ಅಂದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಅಳಿವು ಜೀವಕ್ಕೆ ನಲಿವು ಭಾವಕ್ಕೆ ಕ್ರಿಸ್ತ ಜೊತೆ ಇದ್ದರೆ ದುಡಿವ ಹೆಗಲಿಗೆ ತಣಿದ ಹೃದಯಕ್ಕೆ ಕ್ರಿಸ್ತನೇ ಆಸರೆ ಅಳಿವು ಜೀವಕ್ಕೆ ನಲಿವು ಭಾವಕ್ಕೆ ಕ್ರಿಸ್ತ ಜೊತೆ ಇದ್ದರೆ ದುಡಿವ ಹೆಗಲಿಗೆ ತಣಿದ ಹೃದಯಕ್ಕೆ ಕ್ರಿಸ್ತನೇ ಆಸರೆ ಕೊರತೆ ಇನ್ನೆಲ್ಲಿದೆ ಕ್ರಿಸ್ತ ಕುರಿಗಾರಿಯೇ
ಕೊರತೆ ನಾ ಕಾಣೆನು. ಕತ್ತಲಿನ ಆ ಕಣಿವೆಯಲು ನಾ ನಡೆದರು ಅಂಜೆನು. ನನಗಾಗಿ ತಾನೆಂದಿಹರು ನನ್ನ ಕಾಯುವರು ಯೇಸುವು. ಮಾರ್ಗ ತೋರುವರು ಸನ್ಮಾರ್ಗ ನನಗರು. ಚೇತನ ನೈವರು ಪುರಚೇತನ ನನಗರು. ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು. ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವರ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನ ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸುವ ರಕ್ಷಣಾ ಪಥದಲ್ಲಿ ನಾವು ಸದಾ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಊಟದ ಸಮಯ ಸರಿಯಾಗಿ ಇದೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮೆಲ್ಲರನ್ನು ಊಟಕ್ಕೆ ಕಳಿಸ್ಕೊಡ್ತೀನಿ. ಅದಕ್ಕೆ ಮೊದಲಾಗಿ ತಂದೆಯಾದ ದೇವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ, ತ್ರಿಯೇಕ ದೇವರಿಗೆ. ಹಾಗೆ ಇಂದು ಬಲಿಪೂಜೆಯನ್ನು ಅರ್ಪಿಸಿದ ಹಾಗೂ ಪ್ರಚಂಡ ಪ್ರಬೋಧನೆ ಪಾದ ದೀಪಕ್ ಅಂದರೆ ಪ್ರಬೋಧನೆಗೆ ಪ್ರಸಿದ್ಧ ಹಾಗೂ ಪ್ರಖ್ಯಾತ. ಅವ್ರು ಒಮ್ಮೆ ಕೊಟ್ಟ ಪ್ರಬೋಧನೆಯನ್ನು ಮತ್ತೊಮ್ಮೆ ಅದೇ ಬಲಿಪೂಜೆಯಲ್ಲಿ ಕೊಡಲ್ಲ. ಯಾವುದಾದ್ರೂ ಒಂದು ವಿಶಿಷ್ಟತೆ, ಒಂದು ಪ್ರತ್ಯೇಕ ಅಂಶ ಅವರ ಪ್ರಬೋಧನೆಯಲ್ಲಿ ಇರುತ್ತೆ. ಆ ಪ್ರೀತಿಯ ಗುರುಗಳು ನನಗೆ ಬಹಳ ಚಿರಪರಿಚಿತರಾದದ್ದು ಸಂತ ಜೋಸೆಫರ ಧರ್ಮ ಕೇಂದ್ರದಲ್ಲಿ ಸುಮಾರು 6 ವರ್ಷಗಳಿಂದ ಅವರು ನನಗೆ ಬಹಳ ಚಿರಪರಿಚಿತರು. ನಾನು ತುಂಬ ಬ್ಯುಸಿಯಾಗಿರುವಂತಹ ಗುರುಗಳು ಅವರು. ಬಡ ಮಕ್ಕಳಿಗೆ, ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿ ಕೊಡುತ್ತಾ ಅವರ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲೂ ನಿನ್ನೆ ದೂರದ ಊರಿನಿಂದ ಬಂದವರು ನಿನ್ನೆ ಸಂಜೆ ಬಲಿಪೂಜೆಯಲ್ಲಿ ಪ್ರಬೋಧನೆ ಇಲ್ಲೇ ಇದ್ದು ಈಗಲೂ ಕೂಡ ಬಲಿಪೂಜೆನ ಅರ್ಪಿಸಿ ಪ್ರಬೋಧನೆ ಕೊಟ್ಟು ನಮಗಾಗಿ ಪ್ರಾರ್ಥನೆ ಆಶೀರ್ವದಿಸಿದ್ದಾರೆ. ನನ್ನ ಹಿತೈಷಿ ಮತ್ತು ಪ್ರೀತಿಯ ಗುರುಗಳಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತಾ ಈ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಗುರುಗಳಲ್ಲಿ ವಿನಂತಿಸುತ್ತೇನೆ. ದಿಬ್ಬಕ್ವಾದ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಗುರುವರಿಯರಿದ್ದಾರೆ. ಮುಖ್ಯವಾಗಿ ಅತಿ ವಂದಿನ ಸ್ವಾಮಿ ಜೋಸೆಫ್ ಮ್ಯಾನೇಜರ್ಸ್, ಅತಿ ವಂದಿನ ಸ್ವಾಮಿ ಗ್ರೆಗೋರಿ ಮರಿಯಪ್ಪ ಹಾಗೂ ಅತಿ ವಂದಿನ ಸ್ವಾಮಿ ಲಿಯೋ, ಫಾದರ್ ಲಾಜ್, ಫಾದರ್ ಜೇಬಿ, ಫಾದರ್ ಅಮರ್, ಫಾದರ್ ಜಯರಾಯಪ್ಪನವರು ದಯವಿಟ್ಟು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಮುಂದೆ ಬರಬೇಕು.
ಫಾದರ್ ದೀಪಕ್ ಈ ನಮ್ಮ ಧರ್ಮ ಕೇಂದ್ರಕ್ಕೆ ಸಹಾಯ ಮಾಡುತ್ತಿರುವ ಹಾಗೆ ಆಶಯ ತಾಣ ಸ್ವಲ್ಪ ಭಾಗ ಉಳಿದಿತ್ತು. ಬಂದು ಕರೆ ಮಾಡಿದೆ, ಫೋನ್ ಮಾಡಿದೆ. ಮರಿಯಪ್ರದ ಬಾಲರಾಜರವರು ಬಂದು ಒಂದು ವಾರದ ಹಿಂದೆ ಅದನ್ನು ಪೂರ್ಣಗೊಳಿಸಿದ್ದಾರೆ. ಬಾಲರಾಜ್ ಕುಟುಂಬದವರು, ಬಾಲರಾಜ್ ದಯವಿಟ್ಟು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಅಮರೋಜಪ್ಪನವರು ಮೈಲಸಂದ್ರ ಕುಟುಂಬಸ್ಥರು ಅಮರೋಜಪ್ಪ ಇದ್ದಲ್ಲಿ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮಗೆ ಪ್ರತಿ ವರ್ಷ ಈ 2 ದಿವಸ ಮೃಷ್ಟಾನ್ನ ಭೋಜನ ಕೊಡ್ತಾ ಬರ್ತಿರುವ ಇದು ತುಂಬ ಸುಲಭದ ಕೆಲಸವಲ್ಲ. ನಮ್ಮ ಪ್ರೀತಿಯ ಸಹೋದರ ಸೋಮನಹಳ್ಳಿಯ ರಾಜು ಮತ್ತು ಅವರ ಪತ್ನಿ ಕುಟುಂಬಸ್ಥರು ದಯವಿಟ್ಟು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಯೇಸು, ಈ ಪೀಠ ಅಲಂಕಾರ ಮಾಡಿದಂತಹ ಯೇಸು ಮುಂದೆ ಬರಬೇಕು. ಸೀರೆ ಸೆಟ್ ಹಾಕಿದಂಥ ಕುಮಾರ್ ಮುಂದೆ ಬನ್ನಿ. ಮತ್ತು ಜಾನ್ ಝೇವಿಯರ್ ತಪ್ಪಚಾರಿ ಕುಟುಂಬಸ್ಥರು ದಯವಿಟ್ಟು ಮುಂದೆ ಬನ್ನಿ. ಯಾರಿಲ್ವಾ? ಗಾನವೃಂದದ ಸಹೋದರರಾದ ವಿನ್ಸೆಂಟ್ ಮತ್ತು ಸಂಪತ್ ಮರಿ ಜಾನ್ ಗಾನವೃಂದದವರು ದಯವಿಟ್ಟು ಮುಂದೆ ಬನ್ನಿ. ಸೌಂಡ್ ಸಿಸ್ಟಮ್ನ ಸಂತೋಷ್ ಚಿಕ್ಕಕಮ್ಮನಹಳ್ಳಿ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನೆಯವರು ಬನ್ನಿ ಬೇಗ ಮುಂದೆ. ನಮೋ ಮರಿಯ ನೇರ ಪ್ರಸಾರ ಚಂದ್ರು ದಯವಿಟ್ಟು ಮುಂದೆ ಬನ್ನಿ. ಅರ್ಪಿತಾ ಸುನೀಲ್ ಕೆಂಗೇರಿ ಅವರು ಕೂಡ ಮುಂದೆ ಬನ್ನಿ. ಮತ್ತು ಶ್ರೀಮತಿ ರೀನಿ ಮೂಡಲಪಾಳ್ಯ ಮತ್ತು ಮೆಲ್ವಿನ್ ಲೂಯಿಸ್ ಆರೋಹಳ್ಳಿ, ಶಿಲ್ವೇಪುರದ ರಾಜಣ್ಣ ಅಂಗಡಿ ರಾಜಣ್ಣ, ಶಿಲ್ವೇಪುರದ ಭಕ್ತಾದಿಗಳು ನಾಟಕ ನಡೆಸಿಕೊಟ್ಟಿದ್ದಾರೆ. ಸಂತೋಣಿ ನಾಟಕ ದಯವಿಟ್ಟು ರಾಜಣ್ಣ ಅಥವಾ ಚಿನ್ನಪ್ಪರವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ದಯವಿಟ್ಟು ಪ್ರಕಾಶ್ ಮೇಲ್ ಬರಬೇಕು. ಪ್ಯಾಡ್ ಪ್ರಕಾಶ್. ಹಾಗೆಯೇ ಬಸಿಲಿಕಾ ದೇವಾಲಯದ ಕೀಬೋರ್ಡಿಸ್ಟ್ ಆದ ಜೋಸೆಫ್. ಮೈಕಲ್. ಹಲೋ. ಸುನೀಲ್ ಅರ್ಪಿತಾ ಅವರು ಕಾರಣಾಂತರದಿಂದ ಬರಲಾಗಲಿಲ್ಲ. ಅವರ ಅರ್ಪಿತಾ ಅವರ ತಂದೆ ತಾಯಿ ಜೋಸೆಫಣ್ಣ ಮತ್ತು ಚಿನ್ನಮ್ಮರವರು ಬಂದಿದ್ದಾರೆ. ಈ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಅವರ ಪರವಾಗಿಯೂ ಮತ್ತು ಇವರು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಸೋಮನಳ್ಳಿ ರಾಜು ಪ್ರತಿ ವರ್ಷ ಮೃಷ್ಟಾನ್ನ ಭೋಜನ ಕೊಟ್ಟು ನಮ್ಮನ್ನು ಈ ಬಲಿಪೂಜೆಯಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಹಕರಿಸುತ್ತಿರುವ ನಮ್ಮ ಸಹೋದರ ಪ್ರೀತಿಯ ರಾಜು ಮತ್ತು ಕುಟುಂಬಸ್ಥರು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತಿಮವಾಗಿ ಊಟದ ಸಮಯ. ಈ ನಮ್ಮ ಧರ್ಮ ಕೇಂದ್ರಕ್ಕೆ ಒಂದು ಹೊಸ ಹುರುಪನ್ನು, ಹೊಸ ಕಳೆಯನ್ನು, ಆಕರ್ಷಣೀಯ ಆಧ್ಯಾತ್ಮಿಕ ನೋಟ ರಮಣೀಯವನ್ನು ತಂದುಕೊಟ್ಟ, ಮುಖ್ಯವಾಗಿ ಪ್ರವೇಶ ದ್ವಾರದಲ್ಲಿ ಸುಂದರವಾದ ಧ್ವಜಸ್ತಂಭವನ್ನು ನಿರ್ಮಿಸಿಕೊಟ್ಟಂತಹ ಮತ್ತು ಸಂತ ಅಂತೋಣಿಯವರ ಪಾದ್ವದ ಪೀಠ. ಈಗಾಗಲೇ ನಮಗೆ ಪವಾಡ ಪೀಠವಿದೆ. ಪವಾಡ ಪೀಠ ಅದಾದ ನಂತರ ಸಂತ ಅಂತೋಣಿಯವರ ಪಾದ್ವದ ಪೀಠ. ನೀವು ಒಳಗೆ ಬರುವಾಗ ಸಂತ ಅಂತೋಣಿಯವರ ಪಾದ್ವದ ಸ್ಪರ್ಶ ನಮ್ಮೆಲ್ಲರಿಗೂ ಆಗಲಿ. ನಾವು ಅವರನ್ನು ಸ್ಪರ್ಶಿಸುವಾಗ ನಮ್ಮ ಪಾದಗಳು ಅನೇಕ ರೀತಿಯ ಕೊಳಕುತನವನ್ನು ಕಳಚಿ ಹಾಕಿ ಶುದ್ಧತನದ ಎಡೆಗೆ ನಡೆದು ಬರಲಿ ಎಂದು ಸಂತ ಅಂತೋಣಿಯವರ ದಿಟ್ಟಿಸಿ ನೋಡುತ್ತಾ ನಮ್ಮ ಪಾದಗಳು ಪಾದುವದ ಸಂತ ಅಂತೋಣಿಯವರ ಸನಿಹಕ್ಕೆ ಬರುವಂತೆ ಸಂತ ಅಂತೋಣಿಯವರ ಸ್ವರೂಪವನ್ನು ಸುಮಾರು 40 ಅಡಿಯ ಎತ್ತರದಲ್ಲಿ ಇರಿಸಲು ಆಶಿಸಿದ ಮತ್ತು ಅದಕ್ಕೆ ಸುಮಾರು ಖರ್ಚು ವೆಚ್ಚವನ್ನು ಮಾಡಿ ಸಹಕರಿಸಿದ ಮತ್ತು ಅವರೇ ಈ ಒಂದು ಯೋಜನೆ ಎಲ್ಲವನ್ನು ನಿರ್ಮಾಣ ಮಾಡಿ ತಾನೇ ನಿಂತು ಈ ಒಂದು ಅದ್ಭುತವಾದ ಪಾದ್ವದ ಸಂತ ಅಂತೋಣಿಯವರ ಪೀಠವನ್ನು ನಿರ್ಮಾಣ ಮಾಡಿಕೊಟ್ಟ ನಮ್ಮ ಸಹೋದರ ಬೇಗೂರಿದ್ದಾಗ ಪರಿಚಯ. ಅವರು ಬಂದು ಇಂಥ ಸುಂದರವಾದ ಪೀಠವನ್ನು ಮತ್ತು ಧ್ವಜಸ್ತಂಭವನ್ನು ನಿರ್ಮಾಣ ಕೊಟ್ಟಂತಹ ಬಾಲರಾಜ್ ಮತ್ತು ಅವರ ತಾಯಿ ಜಸಿಂತ, ಅವರ ಪತ್ನಿ ಶಿಲ್ಪಾ, ಮಕ್ಕಳು, ಇವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಕೈ ಚಪ್ಪಲಿ ತಟ್ಟಿ ಧನ್ಯವಾದ ಸಲ್ಲಿಸುತ್ತೇನೆ. ಎಲ್ಲ ಗುರುಗಳು ಬಂದು ಈ ಕುಟುಂಬಸ್ಥರನ್ನು ಸನ್ಮಾನಿಸಬೇಕಾಗಿ ಗುರುಗಳಲ್ಲಿ ವಿನಂತಿಸುತ್ತೇನೆ.
ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳಿಗೂ ಹಾಗೂ ಸಮಸ್ತ ಭಕ್ತಾದಿಗಳಿಗೂ ಪವಾಡ ಪುರುಷ ಸಂತ ಅಂತೋಣಿಯರ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದಗಳೊಂದಿಗೆ ಹಾಗೂ ಹೃದಯಪೂರ್ವಕ ಸಂತೋಷವಾಗಿ ಈ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಸಂಧ್ಯಾ ವಿಜಯ್ ಅವರು ನಮ್ಮೆಲ್ಲರ ಗುರುಗಳಾಗಿ, ಹಿತೈಷಿಗಳಾಗಿ, ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿ, ನನ್ನ ಅಣ್ಣನಾಗಿ, ತಾನು ಇರುವ ಊರಿನ ಉದ್ಧಾರಕನಾಗಿ, ಊರಿನ ಅಪ್ಪನಾಗಿ ಎಲ್ಲರನ್ನು ಒಂದುಗೂಡಿಸಿ ಈ ಸಂತರ ಆಶೀರ್ವಾದಗಳೊಂದಿಗೆ ಈ ಊರಿನಲ್ಲಿ ಇಷ್ಟು ಸುಂದರ ನೂತನ ಧ್ವಜಸ್ತಂಭವನ್ನು ಮತ್ತು ಸಂತ ಅಂತೋಣಿಯವರ ಪಾದದ ಪೀಠವನ್ನು ನಿರ್ಮಿಸಲು ನಮ್ಮ ಕುಟುಂಬಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಅಲ್ಲದೆ ಪ್ರತಿ ಕೆಲಸದಲ್ಲೂ ಡಿಸೈನರ್ ಆಗಿ, ಆರ್ಕಿಟೆಕ್ಚರ್ ಆಗಿ ಮುಂದೆ ನಿಂತು ನನಗೆ ತಿಳಿ ಹೇಳಿ, ನನಗಾಗಿ ಪ್ರಾರ್ಥಿಸಿ, ನಮ್ಮನ್ನು ಆಶೀರ್ವದಿಸಿ ಇದಕ್ಕಾಗಿ ಇಲ್ಲಿ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಊರಿನ ಎಲ್ಲರಿಗೂ ನಮ್ಮ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಊರಿನ ಎಲ್ಲ ಯುವಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈಗ ಫಾದರ್ ಮುಂದೆ ಬರಬೇಕು, ನಮ್ಮ ಕುಟುಂಬದ ಪರವಾಗಿ ಸನ್ಮಾನ ಸ್ವೀಕಾರ ಮಾಡ್ಕೊಬೇಕು. ದಯವಿಟ್ಟು ಎಲ್ಲರೂ ಕೊನೆಯ ಆಶೀರ್ವಾದಕ್ಕೋಸ್ಕರ ಎದ್ದು ನಿಂತ್ಕೊಳ್ಳಿ. ಪ್ರಭು ನಿಮ್ಮೊಡನೆ ಇರಲಿ, ತಲೆಬಾಗಿ ದೇವರ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸಿರಿ. ಕ್ರಿಸ್ತರ ಪುನರುತ್ಥಾನದ ಈ ಮಹೋತ್ಸವದಂದು ಸರ್ವಶಕ್ತರಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ತಮ್ಮ ಕರುಣೆಯಿಂದ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಸಕಲ ಪಾಪ ಬಂಧನದಿಂದ ವಿಮೋಚಿಸಲಿ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ನಿಮ್ಮನ್ನು ಅನಂತ ಜೀವಕ್ಕೆ ಎಬ್ಬಿಸಿದ ದೇವರು ತಮ್ಮ ವಾಗ್ದಾನದ ಪ್ರಕಾರ ನಿಮಗೆ ನಿತ್ಯ ಜೀವವನ್ನು ಈಯಲಿ. ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡಲು ಬಂದಿರುವ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದ ಸರ್ವ ಈಡೇರಿಕೆಗಳನ್ನು ದಯಾಮಯ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಮಗ್ದಲದ ಮರಿಯಳಂತೆ ನಾನು ಪ್ರಭುವನ್ನ ಕಂಡೆ ಎನ್ನುತ್ತಾ ಹೋಗಿ ಬನ್ನಿ,
ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಕೃತಜ್ಞತೆ ಸಲ್ಲಲಿ. ಅಂತೋಣಿಯವರೇ ನಮ್ಮ ಪುಣ್ಯ ಬಾಲಕರೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಬಾಲಕರೇ, ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ, ನಮಗಾಗಿ ಜಗಕ್ಕಾಗಿ ಪ್ರಾರ್ಥಿಸಿರಿ. ಜೈ 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 ಓ ಗುರುವೇ, ಜೈ ಜೈ ಭಕ್ತಿಯ ಗಣಿಯೇ, ಜೈ ಜೈ ಸದ್ಗುಣ ಸಿರಿಯೇ, ಜೈ 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 ಓ ಗುರುವೇ, ಜೈ ಜೈ ಭಕ್ತಿಯ ಗಣಿಯೇ, ಜೈ ಜೈ ಸದ್ಗುಣ ಸಿರಿಯೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ. ಸತ್ಯವೇ ನುಡಿದಿರಿ ನೀವು ನಿತ್ಯವೂ ನಡೆದಿರಿ, ದೇಹವು ಅಳಿದರೂ ಉಳಿಯಿತು ನಾಲಿಗೆ ಅಮರವು. ಸತ್ಯವೇ ನುಡಿದಿರಿ ನೀವು ನಿತ್ಯವೂ ನಡೆದಿರಿ, ದೇಹವು ಅಳಿದರೂ ಉಳಿಯಿತು ನಾಲಿಗೆ ಅಮರವು. ನಮ್ಮ ಬಾಳಲಿ ಸತ್ಯ ಇರಿಸಿ, ಕ್ರಿಸ್ತರ ಹಾದಿಯತ್ತ ನಡೆಸಿ, ನಮ್ಮ ಬಾಳಕ್ಕೆ ಸತ್ಯ ಇರಿಸಿ, ಕ್ರಿಸ್ತರ ಹಾದಿಯತ್ತ ನಡೆಸಿ. ಸತ್ಯ ಪಥದಿ ಎಂದೆಂದು ನಮ್ಮನ್ನು ನಡೆಸಿ, ಸತ್ಯ ಪಥದಿ ಎಂದೆಂದು ನಮ್ಮನ್ನು ನಡೆಸಿ. ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ. ಹಲೋ ಧೀರತೆ ಸರಳತೆ ನಿರ್ಭಯಶೀಲತೆ, ವಾಕ್ಯವ ಸಾರುವ ರಕ್ಷತೆ ನಮ್ರತೆ ವಿನಯತೆ. ಧೀರತೆ ಸರಳತೆ ನಿರ್ಭಯಶೀಲತೆ, ವಾಕ್ಯವ ಸಾರುವ ರಕ್ಷತೆ ನಮ್ರತೆ ವಿನಯತೆ. ಸದ್ಗುಣಗಳ ಮುಕುಟ ಧರಿಸಿ, ನಿಂತ ಸಂತರೇ ನಮ್ಮ ಹರಸಿ. ಸದ್ಗುಣಗಳ ಮುಕುಟ ಧರಿಸಿ, ನಿಂತ ಸಂತರೇ ನಮ್ಮ ಹರಸಿ. ನಮ್ಮ ಸುದಯ ನಮ್ಮ ಮನದಲ್ಲಿರಿಸಿ, ಭಕ್ತಿ ಸುದಯ ನಮ್ಮ ಮನದಲ್ಲಿರಿಸಿ. ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ, ಸಂತ ಅಂತೋಣಿಯವರೇ ನಮ್ಮ ಪುಣ್ಯ ಪಾಲಕರೇ. ಉದ್ದೇಶಗಳ ಆರಾಧನೆ ಇದೆ ಅಂತೇಳಿ ಪುತ್ರರೊಡಗೂಡಿ
ಹರಸೆಮ್ಮನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಹಲೋ, ನನ್ನ ಸೊಸೆ 2 ಸೈಡ್ ಮಾಡ್ಕೊಡಿ.